ಸುತ್ತಿನ ಮಾತುಕತೆಗಳು ಈಗಾಗಲೇ ಮುಗಿದಿದ್ದಾವೆ. ಅನೇಕ ರೈತ ಸಂಘಟನೆಗಳು, ಸಾಮಾಜಿಕ ಕಾರ್ಯಕರ್ತರು, ಮಹಾನಗರದ ಅನೇಕ ಮಾಜಿ ಪೌರರು, ಆಮೇಲೆ ಮಾಜಿ MLAಗಳು, ನಾನು ಅನೇಕ ಪ್ರಮುಖರು ಕೂಡ್ಕೊಂಡು ಈ ಜಲಾಶಯದ ನೀರು ತೊಂದರೆ ಆಗ್ತದೆ, ಮುಂದೆ ಬರ್ತಕ್ಕಂಥ ದಿವಸದೊಳಗೆ ಬೆಳಗಾವಿ ನಗರಕ್ಕೆ ಒಂದಲ್ಲ ಬೆಳಗಾವಿ ಜಿಲ್ಲೆಯಲ್ಲಿ ಆಗ್ತಕ್ಕಂಥ ಅನೇಕ ಇಂಡಸ್ಟ್ರಿಗಳಿಗೂ ಸಹಿತ ಮುಂದಿನ ಸಂದರ್ಭದೊಳಗೆ ನೀರು ಕಡಿಮೆ ಬರ್ತದ ಇವತ್ತಿನ ಆಲೋಚನೆ ಮಾಡಾಕತ್ತೀವಿ. ಇದು ಸಾಮಾನ್ಯ ಜನ ಆಲೋಚನೆ ಮಾಡಾಕತ್ತಾರ. ಇವತ್ತು ಜನದ ಪ್ರತಿನಿಧಿಗಳು ಇದನ್ನು ಆಲೋಚನೆ ಮಾಡ್ತಾ ಇಲ್ಲ ಅಂತಕ್ಕಂಥ ಒಂದು ಖೇದ ಅದ ಇವತ್ತು. ಅದಕ್ಕೆ ಇವತ್ತು ಅನೇಕರು ಎಲ್ಲ ಮಾತಾಡಿದ್ದನ್ನು ತಾವು ಮಾಧ್ಯಮದವರೆಲ್ಲ ಕೇಳಿದರೆ ಒಳ್ಳೆ ನಾ ಅದನ್ನೇನು ರಿಪೀಟ್ ಮಾಡೋಂಗಿಲ್ಲ. ಮೊನ್ನೆ ಜಿಲ್ಲಾಧಿಕಾರಿಗಳಿಗೆ ಒಂದು ಮಾತನ್ನು ಇವತ್ತು ಹೇಳಿ ಬಂದಿದ್ದೇವೆ. ಅವರಿಗೆ ಕಳೆದ 3ನೇ ತಾರೀಕು ಅವರಿಗೆ ಭೇಟಿಯಾಗಿ ಒಂದು ಪತ್ರ ಕೊಟ್ಟಿದ್ವಿ. ನಾ 3 ದಿವಸದೊಳಗೆ ನಾವು ಬಂದ್ ಮಾಡ್ತೀವಿ ಅಂತ ಹೇಳಿ ಒಂದು ಮಾತನ್ನು ಹೇಳಿದರು, ಆಶ್ವಾಸನೆ ಕೊಟ್ಟಿದ್ದರು. ರೈತರ ಆಮೇಲೆ ಈ ಅನೇಕ ನಗರದ ಪ್ರಮುಖರೆಲ್ಲ ತಿಳ್ಕೊಂಡು DC ಆಫೀಸ್ ಮುಂದೆ ಕೂತಾಗ ಒಂದು ಹೊಳ್ಳಿ ವಾಪಸ್ ಬಂದು ಎಲ್ಲೋ ಬೇರೆ ಕಡೆ ತಮ್ಮ ಕಾರ್ಯಕ್ರಮದ ಇದನ್ನಿದ್ರು ಕೂಡ ನೀವೇ ಬರಬೇಕಂತ ಹಠ ಊರಿದಾಗ ಹೊಳ್ಳಿ ವಾಪಸ್ ಬಂದು ಒಂದು ಮಾತನ್ನು ಕೊಟ್ಟಿದ್ದರು. ನಾ ಮಾಡ್ತೀವಿ 3 ದಿವಸನಾಗ ಬಂದ್ ಮಾಡಿಸ್ತೀನಿ, ಅದನ್ನು ಅವ್ರನ್ನ ಕರೆಸ್ತೀನಿ, ಮಾತಾಡ್ತೀನಿ ಅಂತೇಳಿ. ಈಗ ಅವರಂತರೂ ನಾವು ನೀರಾವರಿ ಇಲಾಖೆಯಿಂದ ಪರ್ಮಿಷನ್ ತೊಗೊಂಡಂತಾರೆ. ಖರೆ ಸ್ವತಃ ಕೈಗಾರಿಕೆ ಇರಿಗೇಷನ್ ಮಿನಿಸ್ಟರ್ ಅಂತಾರೆ ನಾವು ಇದ್ರ ಬಗ್ಗೆ ಕ್ಯಾಬಿನೆಟ್ ಅಪ್ರೂವಲ್ ಕೊಟ್ಟಿಲ್ಲ, ಟೆಂಡರ್ ಆಗಿಲ್ಲ ಅಂತಾರೆ. ಬಟ್ ಟೆಂಡರ್ ಆಗಿಲ್ಲ, ವರ್ಕ್ ಹೆಂಗೆ ಸ್ಟಾರ್ಟ್ ಆಯ್ತು ಅದು ನಮ್ಗೆ ಒಂದು ಪ್ರಶ್ನೆ. ಆಮೇಲೆ ಇವ್ರು ಎಲ್ಲ ಕಡೆ ಹಗ್ಗ ತಕೊಂಡು ಹೊಂಟಾರಿ ಎಲ್ಲ ಪ್ರತಿಯೊಂದು ಹೊಲದಾಗ. ಅಲ್ಲಿ ತಹಶೀಲ್ದಾರ್ ಜವಾಬ್ದಾರಿ ಅದು ಈ ಥರ ಕೆಲಸ ಆಗೋದು. ಎಲ್ಲ ಥರ NOC ಅದಾವ ಇರೋದು, ಆ ಕಾಂಟ್ರಾಕ್ಟರ್ ಕಡೆ ಇರುವಂಥ NOCಗಳು ಅದಾವ, ಅವ್ರು ಚೆಕ್ ಮಾಡಬೇಕು. ತಹಶೀಲ್ದಾರ್ಗಳು ತಾವು ಕೆಲಸ ಮಾಡೋದು ಫೇಲ್ ಆಗ್ಯಾರ, ಅವ್ರು NOCಗಳು ಚೆಕ್ ಮಾಡಿಲ್ಲ. ಈಗೂ ನಾವು ಹೇಳ್ಬಿಟ್ಟು DC ಅವ್ರು ಅಂತಾರು ನಮ್ಗೆ 3 ದಿವಸ ಟೈಮ್ ಕೊಡ್ರಿ, ನಾವೆಲ್ಲ ಚೆಕ್ ಮಾಡ್ತೇವೆ. ಈಗ ನಾವು ಹೋರಾಟ ಮಾಡಿಕೊಂಡು ಇಲ್ಲಿ ತನಕ ಬಂದು ಕೇಳೋದಕ್ಕೆ ಇವ್ರಾಗ ಗಪ್ಪಂತಾರೆ ನಾವು ಪ್ರಶ್ನೆ ಮಾಡ್ತೀವಿ. ಯಾಕಂದ್ರೆ ಇವತ್ತು ನಾವು ಕೇಳುವವರೆಗೆ ಅಂದರೆ ಯಾರು ಬೇಕಾದ್ರೂ ಬಂದು ಏನು ಬೇಕಾದ್ರೂ ಡಿಗ್ಗಿ ಮಾಡ್ಬೋದು. ಈಗ ಬೆಳಗಾವಿ ಮಹಾನಗರ ಪಾಲಿಕೆ ಲಿಮಿಟ್ನಾಗ ರಿಲಯನ್ಸ್ದವ್ರು ಬಂದು ಎಲ್ಲ ಕಡೆ ಹಡ್ಡಿ ಕೇಬಲ್ ಹಾಕೊಂಡು ಹೋದ್ರು, ಇನ್ನೂರಿಗೆ ಪರ್ಮಿಷನ್ ಇಲ್ಲ. ಸೊ ಈ ಥರ ಇದು ಅವ್ರ ನೆಗ್ಲಿಜೆನ್ಸ್ ಸಂಬಂಧ ನಾವು ಸಫರ್ ಆಗತ್ತೀವಿ. ಆಮೇಲೆ ಮುಖ್ಯವಾಗಿ ಈ ಹೋರಾಟ ಬರೇ ಕುಡಿಯುವ ನೀರಿನ ಹೋರಾಟ ಅಷ್ಟಲ್ಲ, ಇವತ್ತು ಬೆಳಗಾವಿ ಜಿಲ್ಲೆಗೆ ಭಾಳಷ್ಟು ವಿಷಯನಾಗ ಅನ್ಯಾಯ ಆಗೋತ ಬಂದಿದೆ. ಇವತ್ತು ಕೈಗಾರಿಕೆ ವಿಷಯ ಇರ್ಬೋದು, ಉದ್ಯೋಗ ಅವಕಾಶ ವಿಷಯ ಇರ್ಬೋದು, ಆಮೇಲೆ ಹೊಸ ಉದ್ಯಮಿಗಳಿಗೆ ಸಿಗುವಂಥ ಅವಕಾಶವೇ ಇರ್ಬೋದು. ಇವತ್ತು ನಮ್ಮ ಯುವಕರು ಇಲ್ಲಿ ಸಾಲಿ ಕಲಿತು ಹೊರ ರಾಜ್ಯಕ್ಕೆ ಅಥವಾ ಬೆಂಗಳೂರಿಗೆ ಪುನಃ ಹೊಂಟಾರೆ. ಇಲ್ಲಿ ಬರುವಂಥ ಏನು ಕೇಂದ್ರ ಸರ್ಕಾರದ ಅಥವಾ ರಾಜ್ಯ ಸರ್ಕಾರದ ಏನು ಯೋಜನೆಗಳದಾವ ಅವು ಇಲ್ಲಿ ಬರ್ತಾ ಇಲ್ಲ. ಅದು ಪ್ರತಿಯೊಂದು ಇವತ್ತಿನ ಭರವಸೆ ಏನು ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಇದೇ ನಮ್ದು ಹೋರಾಟ ಮಾಡ್ತೀವಿ ಅಂತ ಹೇಳ್ಕೊಂಡು ಗಡುವು ಏನು ಕೊಟ್ಟಿದ್ದೀವಲ್ಲ 5ನೇ ತಾರೀಕಿಗೆ ನಾವು ಏನೊಂದು ಮೋರ್ಚಾ ಮಾಡ್ತೀವಿ ಸಂಭಾಜಿ DC ಆಫೀಸ್ವರೆಗೆ ಅಂತೇಳಿ, ಅದಕ್ಕಿಂತ ಮುಂಚೆ ನಿಮ್ಗೆ ಮೋರ್ಚಾ ಮಾಡೋ ಸಂದರ್ಭ ಬರದ ಹಾಗೆ ನಾವು ಪ್ರಯತ್ನ ಮಾಡಿ ಈ ಒಂದು ಸಮಸ್ಯೆಗೆ ಪರಿಹಾರ ಮಾಡಿಕೊಡ್ತೀವಿ ಅಂತ ತಿಳ್ಕೊಂಡು ಕೂಡ ಇವತ್ತಿನ ದಿವಸ ಒಂದು ಭರವಸೆ ಕೊಟ್ಟಿದ್ದಾರೆ. ಅದನ್ನು ಭರವಸೆ ಅವ್ರ ಮೇಲೆ ಇಟ್ಟಿದ್ದೇವೆ. ಅವರು ಏನೋ ಒಂದು ಕನ್ಸರ್ನ್ ಡಿಪಾರ್ಟ್ಮೆಂಟ್ ಹಾಗೂ ಕನ್ಸರ್ನ್ ಏನು ಮಿನಿಸ್ಟರ್ಸ್ ಇದ್ದಾರೆ ಅದ್ರ ಜೊತೆಗೆ ಒಂದು ಮೀಟಿಂಗ್ ಎಲ್ಲ ಮಾಡಿ ಒಂದು ತೀರ್ಮಾನ ಕೈಗೊಂಡು ಒಳ್ಳೆಯ ಒಂದು ಏನಾದರೂ ನಿಮಗೆ ಹೋರಾಟಕ್ಕೆ ಜಯ ಸಿಗ್ಬೋದು ಅನ್ನೋದು ಒಂದು ಭರವಸೆ ಇದೇ ರೀತಿಯವರು ಮಾತನಾಡಿದ್ದಾರೆ ಅಂತಕೊಂಡು ಹೇಳಕ್ಕೆ ಇಷ್ಟಪಡ್ತೀನಿ. ಅದರ ಜೊತೆಗೆ ಈಗ ಬೆಳಗಾವಿಯಲ್ಲಿ 18 MLAಗಳು, 2 ಮಿನಿಸ್ಟರ್ಗಳು ಮತ್ತು 2 MP ಗಳಿದ್ದಾರೆ. ಇದರಲ್ಲಿ ಬಾಯಿ ಎತ್ತದಿದ್ದವ್ರು ಎಷ್ಟು ಜನ? ಒಂದು ರಾಜು ಶೆಟ್ಟಿ ಅವರು ಅವತ್ತಿನ ದಿವಸ ಬೆಂಬಲ ತೋರಿಸಿದ್ರು, ಜಗದೀಶ್ ಶೆಟ್ಟರ್ ಅವರು ಬೆಂಬಲ ತೋರಿಸಿದ್ರು, ಇದನ್ನು ನೀರನ್ನು ಒಯ್ಯೋ ಕೊಡಬೇಡಿ ಅಂತೇಳಿ. ಮಾನ್ಯ ಜಿಲ್ಲಾ ಪಾಲಕ ಮಂತ್ರಿಗಳು ಕೂಡ ಅವರು ಅದ್ರ ಬಗ್ಗೆ ಹೇಳಿದ್ರು, ನಮಗೆ ಗೊತ್ತಿಲ್ಲದೇ ಮಾಡಿದ್ದಾರೆ ಅಂದರೆ ಈ ರೀತಿ ಬಾಯಿಂದ ಮಾತು ಬಿಟ್ಟವ್ರು ಬರೀ 3 ಜನ ಮಾತ್ರ, ಬಾಕಿ ಯಾರು ಕೂಡ ಇದ್ರ ಬಗ್ಗೆ ಚರ್ಚೆ ಮಾಡ್ತಾ ಇಲ್ಲ. ವಿಷಯ ಕೂಡ ಇದನ್ನ ಎತ್ತಲ್ಲ. ಯಾಕಂದರೆ ನಾಳೆ ಬರುವಂಥ ತಮ್ಮ ಕಾನ್ಫಿಡೆನ್ಸಲ್ಲಿರುವಂಥ ಪ್ರತಿಯೊಂದು ಜನರಿಗೆ, ಮಕ್ಕಳಿಗೆ ಇರುವಂಥ ಸಿಟಿಸನ್ಸ್ಗೆ ಏನು ಅವ್ರ ಬಗ್ಗೆ ಕಾಳಜಿ ಇರುವ, ಇವ್ರಿಗೆ ಕಾಳಜಿ ಇತ್ತಂತಂದರೆ ಇವ್ರು ಇದ್ರ ಬಗ್ಗೆ ಬಂದು ಮಾತಾಡ್ತಾ ಇದ್ರು. ಇವ್ರು ಯಾಕೆ ಮಾತಾಡ್ತಾ ಇಲ್ಲ ಅಂದರೆ ನಮಗೆಲ್ಲ ಬೇಜಾರು ಅನಿಸ್ತಾ ಇದೆ ಅಂತ ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ವಾಲಿ ಸರ್ ಒಂದು ಮಾತು ಹೇಳ್ತಾರೆ.